ಇನ್ನು ಮಲ್ಲೇಶ್ವರಂನ ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಅಬೂಬಕರ್ನ ಬಂಧಿಸಲಾಗಿದೆ. ತಮಿಳುನಾಡಿಗೆ ಹೋಗಿ ಮಾಹಿತಿಯನ್ನ ಬೆಂಗಳೂರಿನ ಎಟಿಸಿ ಕಲೆ ಹಾಕ್ತಾ ಇದೆ. ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಅಬೂಬಕರ್ನನ್ನ ಬಂಧಿಸಲಾಗಿದೆ. ತಮಿಳುನಾಡಿಗೆ ಹೋಗಿ ಮಾಹಿತಿಯನ್ನ ಬೆಂಗಳೂರಿನ ಎಟಿಸಿ ಕಲೆ ಹಾಕ್ತಾ ಇದೆ. ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಕೇಸ್ನ ಕಿಂಗ್ ಪಿನ್ ಈ ಅಬೂಬಕರ್ ಆಗಿರ್ತಾನೆ. ಬಾಂಬ್ ತಯಾರಿಯಲ್ಲಿ ಅಬೂಬಕರ್ ಪರಿಣಿತಿಯನ್ನ ಹೊಂದಿದ್ದ. ಬಾಂಬ್ ಹಾಕೋದು, ಕೊಲ್ಲೋದು, ಸುಡೋದು ಇದೆಲ್ಲದರಲ್ಲೂ ಕೂಡ ಈತನಿಗೆ ಒಂದು ಸ್ಪೆಷಲ್ ಟ್ರೈನಿಂಗ್ ಸಿಕ್ಕಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ತಮಿಳುನಾಡು ಪೊಲೀಸರ ವಿಚಾರಣೆ ಮುಗಿತಾ ಇದ್ದ ಹಾಗೆ ಈತನನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ. ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ, ಅದೇ ಬಿಜೆಪಿ ಕಚೇರಿ ಜಗನ್ನಾಥ ಭವನದ ಎದುರು ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಗಿತ್ತಲ್ಲ, ಅದರಲ್ಲಿ 16ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಸೊ ಈ ಪ್ರಕರಣವನ್ನು ಭೇದಿಸ್ತಾ ಇರುವಂತಹ ಪೊಲೀಸರು ಕಿಂಗ್ ಪಿನ್ ಅಬೂಬಕರ್ನನ್ನ ಕೆಡ್ಡಕ್ಕೆ ಕೆಡವಿದ್ದಾರೆ. ಅಬೂಬಕರ್ ವಿರುದ್ಧ ತಮಿಳುನಾಡಲ್ಲಿ 12ಕ್ಕೂ ಹೆಚ್ಚು ಪ್ರಕರಣಗಳ ವಿಚಾರಣೆ ಬಾಕಿ ಇದೆ. ಈತ ನಾಪತ್ತೆಯಾಗಿದ್ದ, ಹಿಡಿಯೋದು ದೊಡ್ಡ ಸವಾಲಾಗಿತ್ತು. ಬೇರೆ ಬೇರೆ ಅಲ್ಲಿ ಸರಣಿ ಬಾಂಬ್ ಸ್ಫೋಟಗಳೆಲ್ಲ ಆಗಿತ್ತು. ಅದರಲ್ಲೆಲ್ಲ ಈತನ ಪಾತ್ರ ಎಂಥದ್ದು ಅನ್ನೋದು ತಮಿಳುನಾಡು ಪೊಲೀಸರಿಗೂ ಮಾಹಿತಿ ಬೇಕು. ಹೀಗಾಗಿ ಎಲ್ಲ ಕೇಸ್ನಲ್ಲೂ ಕೂಡ ವಿಚಾರಣೆಯನ್ನು ತಮಿಳುನಾಡು ಪೊಲೀಸರು ನಡೆಸ್ತಾರಂತೆ. ಆನಂತರ ಬಾಡಿ ವಾರೆಂಟ್ ಮೇರೆಗೆ ಬೆಂಗಳೂರಿಗೆ ಎಟಿಸಿ ಕರ್ಕೊಂಡು ಬರುತ್ತೆ ಅನ್ನೋದು ತಿಳಿದು ಬರ್ತಾ ಇದೆ. ಸುಮಾರು 30 ವರ್ಷಗಳಿಂದ ಪೊಲೀಸರ ಕಣ್ತಪ್ಪಿಸಿ ಈ ಅಬೂಬಕರ್ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದ. ಫೈನಲಿ ಆತನ ಆಟಕ್ಕೆ ಫುಲ್ ಸ್ಟಾಪ್ ಹಾಕಿದ್ದಾರೆ. ಅಬೂಬಕರ್ ಬಗ್ಗೆ ಕೇಂದ್ರ ಸಂಸ್ಥೆಗಳಿಂದ ಕೂಡ ಮಾಹಿತಿ ಸಂಗ್ರಹ ಆಗ್ತಾ ಇದೆ. ಶೀಘ್ರದಲ್ಲೇ ನಗರಕ್ಕೆ ಕರೆತಂದು ವಿಚಾರಣೆಯನ್ನು ಎಟಿಸಿ ನಡೆಸುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಆಂಟಿ ಟೆರರಿಸ್ಟ್ ಸೆಲ್ ನಡೆಸುತ್ತೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ.